ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ. ಈ ಒಂದು ವಿಡಿಯೋ ಒಳಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಕತ್ತೀನಿ ಅಂದ್ರೆ ಸೊ ಇವಾಗ ನಿಮ್ಗೊಂದು ಕಾಲೇಜ್ ಅಲರ್ಟ್ ಆಗಿರ್ತೈತಿ. ಸೊ ಅಲರ್ಟ್ ಆಗಿ ಅಡ್ಮಿಷನ್ ಮಾಡಿರ್ತೀರಿ, ನಿಮ್ಗೆ ಅಪ್ಗ್ರೇಡೇಷನ್ ಹೋಗೋದೈತಿ ಅಂದ್ರೆ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದೈತಿ. ಬಟ್ ಇವಾಗ ಒಂದು ಕಾಲೇಜ್ ಅಲರ್ಟ್ ಆಗಿರ್ತೈತಿ, ಅಡ್ಮಿಷನ್ ಮಾಡ್ಕೊಳಕ್ ಹೋಗಿರ್ತೀರಿ, ಫೀಸು ಪೇಮೆಂಟ್ ಮಾಡಿರ್ತೀರಿ. ಸೊ ಮುಂದೆ ಅಲ್ಲೊಂದು ಡೆವಲಪ್ಮೆಂಟ್ ಫೀಸ್ ಅಂತ ಕೇಳ್ತಾರೆ. ಸೊ ಡೆವಲಪ್ಮೆಂಟ್ ಫೀಸ್ ಕೇಳಿದಾಗ ಅದನ್ನ ಮತ್ತೆ ನೀವು ಥರ್ಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲರ್ಟ್ ಆದಾಗ ನಿಮ್ಗೆ ಅದು ರಿಟರ್ನ್ ಕೊಡ್ತಾರಾ ಇಲ್ಲ, ಮತ್ತೆ ಎಷ್ಟು ಕೊಡ್ತಾರ 20% 30% ನಿಮ್ಮ ಅವ್ರ ಹತ್ರ ಇಟ್ಕೊಂಡು ರಿಮೈನಿಂಗ್ ಅಮೌಂಟ್ನ ಕೊಡ್ತೀನಿ ಅಂತ ಹೇಳಕತ್ತಾರ. ಇದು ನಿಜಾನ ಸುಳ್ಳ? ಸೊ ನಮಗೆ ಫುಲ್ ಅಮೌಂಟ್ ಬೇಕು, ನಾವ್ ಯಾಕೆ ಅವ್ರಿಗೆ 20% 30% ಕೊಡಬೇಕು ಅಂತ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ, ಮತ್ತೆ ಏನ್ ಪ್ರೊಸೀಜರ್ ಮಾಡಬೇಕು ಅನ್ನೋದನ್ನ ಹೇಳ್ತೇನೆ ಅಂತ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಂಗ ನಿಮ್ಮ ಪ್ರತಿಯೊಬ್ಬ ದೋಸ್ತರಿಗೂ ಸಹ ಶೇರ್ ಮಾಡ್ರಿ. ಯಾರ್ಯಾರು ಅಪ್ಗ್ರೇಡೇಷನ್ ಥರ್ಡ್ ರೌಂಡಿಗೆ ಹೋಗ್ಬೇಕು ಅನ್ಕೊಂಡಿರಿ, ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿರಿ, ಒಂದು ಬೆಸ್ಟ್ ಕಾಲೇಜ್ನ ನೀವು ಥರ್ಡ್ ರೌಂಡ್ ಒಳಗೆ ಪಡ್ಕೋಬೇಕು ಅನ್ಕೊಂಡಿರಿ, ಅವರೆಲ್ಲ ಆ ರೀತಿ ಇರೋರು ಈ ಒಂದು ವಿಡಿಯೋ ಎಂಡ್ವರೆಗೂ ನೋಡ್ರಿ ಆ್ಯಂಡ್ ನಿಮ್ಮ ದೋಸ್ತರಿಗೂ ಶೇರ್ ಮಾಡ್ರಿ. ಸೊ ಏನಪ್ಪ ಪ್ರೊಸೀಜರ್ ಅಂದರೆ ಇವಾಗ ನೋಡ್ರಿ, ಎಲ್ಲ ಪ್ರತಿಯೊಬ್ಬರು ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಅದು ಗೌರ್ಮೆಂಟ್ ಕಾಲೇಜ್ ಆಗಿರಲಿ, ಪ್ರೈವೇಟ್ ಕಾಲೇಜ್ ಆಗಿರಲಿ, ಅಕಾರ್ಡಿಂಗ್ ಟು ದೇರ್ ಕಾಲೇಜ್ ಅವರು ಎಷ್ಟೆಷ್ಟು ಡೆವಲಪ್ಮೆಂಟ್ ಫೀಸ್ ತಗೋಬೇಕು, ಎಷ್ಟು ಪ್ರತಿ ವರ್ಷ ಎಷ್ಟು ತಗೋತಾರೆ ಅಷ್ಟೇ ತಗೋತಿರ್ತಾರೆ. ಆ್ಯಂಡ್ ಅದು ನಿಮಗೆ ಎಷ್ಟು ತಗೋತಾರೆ ಅಂತ ಗೊತ್ತಾಗಬೇಕಾಗೈತೆ ಅಂದ್ರೆ ನಿಮ್ಗೆ ಯಾವ ಕಾಲೇಜ್ ಅಲೋಟ್ ಆಗೈತಿ ಅವರಿಗೆ ಕಾಲ್ ಮಾಡಿರಿ. ಸೊ ನಂಬರ್ ಎಲ್ಲಿ ಸಿಗ್ತೈತಿ ಅಂದ್ರೆ ಒಂದು ಗೂಗಲಲ್ಲಿ ಚೆಕ್ ಮಾಡಿರಿ, ಕಾಲೇಜ್ ನೇಮ್ ಹಾಕ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಅಂತ ಕೊಟ್ಟರೆ ಸೊ ಅಲ್ಲಿ ಕೆಳಗೆ ಬಂದಿರುತ್ತೆ ಕಾಂಟ್ಯಾಕ್ಟ್ ನಂಬರ್, ಥ್ರೂ ಅದಕ್ಕೆ ಕಾಲ್ ಮಾಡಿ ನೀವು ಕೇಳಬೇಕು ಎಷ್ಟಿದೆ ಏನಂತ. ಸೊ ಅದರಲ್ಲಿ ಕೇಳ್ಕೊಂಡೆಲ್ಲ ಆದಮೇಲೆ ನೀವು ಅಡ್ಮಿಷನ್ಗೆ ಹೋದಾಗ ಇಷ್ಟು ಪೇ ಮಾಡಿ ಅಷ್ಟು ಪೇ ಮಾಡಿ ಅಂತಾರಲ್ಲ. ಸೊ ಇವಾಗ ಜಸ್ಟ್ ಆದಷ್ಟು ಕಡಿಮೆ ಅಮೌಂಟ್ನ ಪೇ ಮಾಡಿ. ಲೈಕ್ ಇವಾಗ ಒಂದು 4-5 ಸಾವಿರ ಪೇ ಮಾಡಿ, ಸರ್ ನಾವು ಈ ಥರ ಮಾಡ್ಬೇಕಂತ ಇದ್ದೀವಿ, ಆದರೆ ಥರ್ಡ್ ರೌಂಡಿಗೆಲ್ಲ ಆದರೆ ನಾವು ನಮ್ಮ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಮತ್ತೆ ತೊಗೊಂಡು ಹೋಗಿ ಬರ್ತೀವಿ, ಬೇರೆ ಸಿಕ್ಕರೆ ಇಲ್ಲ ಸಿಗಲಿಲ್ಲ ಅಂದರೆ ಅವಾಗ ಮತ್ತೆ ಬಂದು ನಾವು ನಿಮಗೆ ಫುಲ್ ಅಮೌಂಟ್ನ ಪೇ ಮಾಡ್ತೀವಿ ಅಂತ ಹೇಳಿ. ಇದು ಒಂದು ಆಪ್ಷನ್. ಅವಾಗ ಅವರು ಒಂದು ಸರಿ ಓಕೆ ನಿಮ್ಮ ಅಮೌಂಟು ಕೊಡ್ತೀವಿ ಎಲ್ಲನೂ ಕೊಡ್ತೀವಿ ಅಂತ ಹೇಳ್ತಾರೆ. ಅಕಸ್ಮಾತ್ ಏನಾದರೂ ಕೊಡಲ್ಲ ಹಂಗೆ ಅಂತ ಏನಾದರೂ ಹೇಳಿದ್ರೆ ನೀವು ಆಲ್ರೆಡಿ KAಗೆ 1,20,000 30,000 ಇಂಜಿನಿಯರಿಂಗ್ ಅವ್ರು ಕಟ್ಟಿರ್ತೀರಿ, ಮತ್ತು ಬೇರೆ ಬೇರೆ ಕೋರ್ಸಿಗೆ ಎಷ್ಟೆಷ್ಟು ಇರ್ತಿಲ್ಲ ಸೊ ಅಷ್ಟೆಲ್ಲ ಪೇ ಮಾಡಿರ್ತೀರಿ. ಆ ಅಮೌಂಟು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಈ ಡೆವಲಪ್ಮೆಂಟ್ ಅಂಬೋದು ಅಮೌಂಟು ಟ್ರಾನ್ಸ್ಫರ್ ಮಾಡಲ್ಲ, ಯಾಕಂದರೆ ನೀವು ಕಾಲೇಜಿಗೆ ಹೋಗಿ ಪೇ ಮಾಡಿರ್ತೀರಿ. ಸೊ ಅವ್ರು ಯಾವ ಅಕೌಂಟಿಗೆ ಕಳಿಸ್ಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ನೀವು ಕಾಲೇಜಿಗೆ ಖುದ್ದಾಗಿ ನೀವೇ ಹೋದಾಗ ಈ ರೀತಿ ಕೇಳಬೇಕು, ಸರ್ ಹಿಂಗೆಲ್ಲ ಐತಿ ಅಂತೇಳಿ. ಅವ್ರು ಏನು ಹೇಳ್ತಾರೆ ನೋಡ್ರಿ. ಅವರು ಇಲ್ಲ ನಾವು 20% ಇಟ್ಕೋತೀವಿ 30% ಇಟ್ಕೋತೀವಿ ಅಂದ್ರೆ ಸೀದಾ ಅವ್ರಿಗೆ ಹೇಳ್ರಿ, ನೋಡ್ರಿ ಸರ್ KAಯಲ್ಲಿ ಈ ಥರ ಯಾವುದೇ ರೂಲ್ಸ್ ಇಲ್ಲ. KA ಅವರು ಹೊಸ ರೂಲ್ಸ್ ಮಾಡಿದ್ದಾರೆ. ಏನಂದರೆ ಈ ವರ್ಷ ಹಿಂಗೆ ಒಂದು ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಬರಬೇಕಾದ್ರೆ ಲಾಸ್ಟ್ ಇಯರ್ ಎಲ್ಲ ಹೋಲ್ಡಲ್ಲಿ ಇಟ್ಕೋಬೇಕಾಗಿತ್ತು. ಬಟ್ ಈ ವರ್ಷ ಹೋಲ್ಡಲ್ಲಿ ಇಟ್ಕೊಳ್ಳೋ ಆಪ್ಷನ್ ಇಲ್ಲ. ಅದಕ್ಕಾಗಿ ಒಂದು ನಾವು ಅಡ್ಮಿಷನ್ ಮಾಡ್ತೀವಿ, ಬೇರೆ ಯಾವುದಾದ್ರೂ ಸಿಕ್ಕರೆ ನಾವು ಬೇರೆ ಇದಕ್ಕೆ ಹೋಗ್ತೀವಿ, ನಿಮಗೆ ಏನಕ್ಕೆ ನಾವು ಅಮೌಂಟ್ ಕೊಡ್ಬೇಕಂತ ಕೇಳ್ರಿ. ಜೆಂಟಲಿ ಕೇಳ್ರಿ, ಫುಲ್ ರ್ಯಾಶಾಗಿ ಮಾತಾಡೋಕೆ ಹೋಗ್ಬೇಡ್ರಿ ಯಾವುದೇ ಕಾಲೇಜ್ ಅಥವಾ ಅಲ್ಲಿನೊಂದು ವರ್ಕ್ ಮಾಡ್ತಿರೋ ಅವರಿಗೆ. ಸೊ ಆಮೇಲೆ ಇದು ಅಕಸ್ಮಾತ್ ಅವ್ರು ಕೊಡಲಿಲ್ಲ 20% 30% ನಾವು ಕಟ್ ಮಾಡ್ಕೋತೀವಿ ಹಂಗೆ ಹಿಂಗೆ ಏನಾದರೂ ಅಂದರೆ ಸೊ ನೀವು ನೆಕ್ಸ್ಟು ಏನೂ ಮಾಡೋಕೆ ಹೋಗಬೇಡಿ, ಸೀದಾ KAಗೆ ಕಾಲ್ ಮಾಡಿ, ಈ ರೀತಿ ತೊಗೊಳ್ತಿದ್ದಾರೆ ನಾವು ಅವ್ರಿಗೆ ಅಮೌಂಟ್ ಕೊಡಲ್ಲ. ಡೆವಲಪ್ಮೆಂಟ್ ಓಕೆ ನಿಮಗೆ ಅಡ್ಮಿಷನ್ ಮಾಡಬೇಕು, ಇವಾಗ ಪೇ ಮಾಡಲೇಬೇಕು, ಅದಂತೂ ಕಂಪಲ್ಸರಿ. ಬಟ್ ನಾಳೆ ಬೇರೆ ಕಾಲೇಜ್ ಅಲಾಟ್ ಆದಮೇಲೆ ನಮಗೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ KA ಕಂಪ್ಲೇಂಟ್ ಮಾಡಿ, ಸರ್ ಈ ಥರ ನಾವೇನಕ್ಕೆ ಅವ್ರಿಗೆ ದುಡ್ಡು ಕೊಡಬೇಕು ಆ್ಯಂಡ್ ನಾವು ಈ ಥರ ದುಡ್ಡೆಲ್ಲ ಕೊಡಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಅವರಿಗೆ ಮೆನ್ಷನ್ ಮಾಡಿ KA ಅವರಿಗೆ ಈ ನಿಮ್ಮ ಒಂದು ಕಂಪ್ಲೇಂಟ್ನ ತಿಳಿಸಲೇಬೇಕು. ನೀವೇನಾದರೂ KA ಅವರಿಗೆ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಕಾಲೇಜ್ ಬಗ್ಗೆ ಆಗಿರಲಿ, ಯಾವ್ಯಾವ ಕಾಲೇಜ್ ಇದೆ ಎಲ್ಲದ್ರ ಬಗ್ಗೆ ನೀವೇನಾದರೂ ಅವ್ರಿಗೆ ಹೇಳಿಲ್ಲ, ನಿಮ್ಮ ಪ್ರಾಬ್ಲಮ್ನ ಅವ್ರ ಮುಂದೆ ತೊಗೊಂಡು ಹೋಗಲಿಲ್ಲ ಅಂದರೆ ನೋ ಒನ್ ಕ್ಯಾನ್ ಹೆಲ್ಪ್ ಯು. ಅಂದರೆ ಅವರು ಅಮೌಂಟ್ ತೊಗೊಂಡು ನಾಳೆ ಕೊಡದೇನೇ ಇರ್ಬೋದು. ಕೆಲವೊಂದು ಕಾಲೇಜಲ್ಲಿ ರಿಟರ್ನ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ, ಇನ್ನು ಕೆಲವೊಂದಿಷ್ಟು ಕಾಲೇಜಲ್ಲಿ ಪೇಮೆಂಟ್ ರಿಟರ್ನ್ ಮಾಡಲ್ಲ. ಸೊ ಮಾಡದೇ ಇರೋ ಟೈಮಲ್ಲಿ ನೀವು KA ಕಾಲ್ ಮಾಡಿ ಹಿಂಗೆ ಆಗಿದೆ ಸರ್ ನಮ್ಮ ಅಮೌಂಟ್ ನಮಗೆ ರಿಟರ್ನ್ ಬೇಕು ಅಂದರೆ ಅವರು KAಯಿಂದ ಆ ಒಂದು ಯಾವ ಕಾಲೇಜ್ ಇರುತ್ತೆ ಅವರಿಗೆ ಸ್ಪೆಸಿಫಿಕ್ ನೋಟಿಫಿಕೇಶನ್ ಕೊಡ್ತಾರೆ. ಸೊ ಅದಷ್ಟಲ್ಲದೆ ಮತ್ತೆ ಅವರೊಂದು ಆಫೀಷಿಯಲ್ ನೋಟಿಸ್ ರಿಲೀಸ್ ಮಾಡ್ತಾರೆ. ಏನಂದರೆ 20% 30% ಏನೋ ಅವರು ಕಾಲೇಜವ್ರು ಇಟ್ಕೊತೀನಿ ಅಂತ ಹೇಳಿದಾರಲ್ಲ, ಸೊ ಅದನ್ನು ಇಟ್ಕೊಳ್ದೆ ಇರೋ ಥರ ಮಾಡ್ತಾರೆ. ನಿಮ್ಮ ಅಮೌಂಟ್ನ ನಿಮಗೆ ರಿಟರ್ನ್ ಆಗುತ್ತೆ 100%. ಸೊ ಈ ರೀತಿ ಒಂದು ನೀವು ಮಾಡಬೇಕಾಗಿತ್ತು. ಏನಂದರೆ KAಗೆ ಇನ್ಫಾರ್ಮ್ ಮಾಡಬೇಕು, ಸರ್ ಈ ಥರ ತೊಗೊತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ. ಸೊ ಇದು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ನೋಡಿ, ಆದಷ್ಟು ಎಲ್ಲ ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿ. ಅಪ್ಗ್ರೇಡೇಷನ್ಗೆ ವೇಟ್ ಮಾಡ್ತಿರೋರು ಅಥವಾ ನೀಟಿಗೆ ಹೋಗ್ತಿರೋರು, ಇವಾಗ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರೋ ವಿದ್ಯಾರ್ಥಿಗಳೆಲ್ಲರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸೊ ಆಮೇಲೆ ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ. KA ಅವರಿಗೆ ಈ ಒಂದು ಅವರೊಂದು ಯೂಟ್ಯೂಬ್ ಚಾನಲಲ್ಲಾದರೂ ಕಮೆಂಟ್ ಹಾಕ್ರಿ, ಮತ್ತು ಇನ್ಸ್ಟಾಗ್ರಾಮ್ ಒಂದು ಚಾನಲಲ್ಲಿ ಅವ್ರು ಬಿಟ್ಟಿರ್ತಕ್ಕಂಥ ವಿಡಿಯೋ ಕೆಳಗೆಲ್ಲ ಹಾಕ್ಬೋದು. KA ಅಂತ ಹೇಳಿದೆ, KA ವಿಕಾಸನ್ ಅಂತ ಹೇಳಿದೆ ಯೂಟ್ಯೂಬಲ್ಲಿ. ಸೊ ಕಮೆಂಟ್ ಎಲ್ಲ ವಿದ್ಯಾರ್ಥಿಗಳು ಹಾಕಿದ್ರಿ ಅಂದರೆ ನೀವೆಲ್ಲ ಯೂನಿಟಿ ತೋರಿಸಿದ್ರೆ ಸೊ ನಿಮಗೆ ಅಲೋ ಮಾಡ್ತಾರೆ, ಅಂದರೆ ಯಾವುದೇ ರೀತಿ ಅಮೌಂಟ್ನ ಎಲ್ಲೂ ಡಿಡಕ್ಟ್ ಮಾಡಲ್ಲ. ಸೊ ನೀವು KA ಕಟ್ಟಿರ್ತಕ್ಕಂಥ ಅಮೌಂಟು ಥರ್ಡ್ ರೌಂಡಲ್ಲಿ ಬೇರೆ ಯಾವುದಾದ್ರೂ ಕಾಲೇಜ್ ಅಲೌಟ್ ಆದರೆ ಈ ಕಾಲೇಜಿಂದ ಆ ಕಾಲೇಜಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಡೆವಲಪ್ಮೆಂಟ್ ಫೀಸು ಟ್ರಾನ್ಸ್ಫರ್ ಮಾಡಲ್ಲ, ಅದು ನೀವೇ ಹೋಗಿ ತರಬೇಕು. ಡಾಕ್ಯುಮೆಂಟ್ ಎಲ್ಲ ರಿಟರ್ನ್ ಕೊಡ್ತಾರೆ ನಿಮಗೆ, ಡೋಂಟ್ ವರಿ ಅಬೌಟ್ ದ್ಯಾಟ್.
ಸೊ ಆದಷ್ಟು ಇದ್ರ ಬಗ್ಗೆ ಗಮನ ವಹಿಸಿ. ನಿಮ್ಮ ಅಮೌಂಟ್ ನಿಮಗೆ ಬೇಕಾಗಿದ್ದರೆ ಮಾತ್ರ ಈ ರೀತಿ ಮಾಡಿ. ಇಫ್ ನಿಮಗೆ ಅಮೌಂಟ್ ಬೇಡ, ಕಾಲೇಜವರು ಇಟ್ಕೊಳ್ಳಿ ಅಂತ ಇದ್ರೆ ಓಕೆ, ಪರವಾಗಿಲ್ಲ. ಸೊ ಇದಾಗಿತ್ತು ಇವತ್ತು ನೋಡಿ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಂಗೆ ನಿಮ್ಮ ಪ್ರತಿಯೊಬ್ಬ ದೋಸ್ತಿಗೂ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಓಕೆ, ಟಾಟಾ, ಬಾಯ್.